ಗೋರಿಕಾಯಿ ಪಲ್ಯ ತೋರಿಸ್ಕೊಡ್ತಾ ಇದ್ದೀನಿ. 1/4 kg ಗೋರಿಕಾಯಿಗೆ ಅರ್ಧ ಕಪ್ಪು ಕಡಲೆಕಾಳು ಹಾಕಿದ್ದೀನಿ. ಕಡಲೆಬೇಳೆ ಬೇಕಾದರೂ ಹಾಕ್ಬೋದು, ಆದರೆ ಕಾಳು ಒಳ್ಳೇದಲ್ವ ಅಂತ ಕಾಳು ಹಾಕಿದ್ದೀನಿ. ಅದಕ್ಕೆ ಇದು ಕೊಬ್ಬರಿ ಹಾಕಿ ಪಲ್ಯ ತೋರಿಸ್ಕೊಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಉಪ್ಪು ಅರಿಶಿನ ಹಾಕಿ ಬೇಯಿಸೋದು. ಏನೇ ತರಕಾರಿ ಆದರೂ ಉಪ್ಪು ಅರಿಶಿನ ಹಾಕಿ ಬೇಯಿಸೋದು. ಅರಿಶಿನ, ಉಪ್ಪು, ಅರಿಶಿನ. ಗೋರಿಕಾಯಿ ಬೇಯಿಸಿದ್ದೀನಿ ಕಡಲೆಕಾಳನ್ನು. ಇವಾಗ ಒಗ್ಗರಣೆ ಹಾಕ್ತೀನಿ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಬೇಳೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಅರಿಶಿನ ಒಂಚೂರು, ಉಪ್ಪು ಅರ್ಧ ಸ್ಪೂನು, ಯಾಕಂದರೆ ಹೋಳಲ್ಲಿ ಸ್ವಲ್ಪ ಹಾಕಿದ್ದೀನಿ, ಇದಕ್ಕೊಂಚೂರು ಹಾಕಿದ್ದೀನಿ. ನೋಡಿ ಆಗಿದೆ ಕ್ಲೀನಾಗಿ. ಇವಾಗ ಎಲ್ಲದಕ್ಕೂ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ, 1 ಸ್ಪೂನು ಖಾರ, ಹಸಿಮೆಣ್ಸಿ ಪುಡಿ. ಇನ್ನು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕಿದರೆ ತೆಗೆದು ಪಕ್ಕಕ್ಕೆ ಇಡಬೇಕು. ಇದು ಹಸಿಮೆಣ್ಸಿ ಪುಡಿ ಹಾಕಿದರೆ ಹೊಟ್ಟೆನಲ್ಲೂ ಇದಾಗಲ್ಲ, ಗ್ಯಾಸು ಆರಾಮಾಗಿರುತ್ತೆ. ಅದಕ್ಕೆ ಹಸಿಮೆಣ್ಸಿ ಪುಡಿ ಹಾಕ್ತಾಯಿದ್ದೀನಿ. ಈಗ ಬೇಯಿಸಿರೋ ಕಡಲೆಕಾಳು, ಗೋರಿಕಾಯಿ, ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ 2 ಸ್ಪೂನ್ ಅಷ್ಟೆ ಕೊಬ್ಬರಿ. ಒಂದು 10 ನಿಮಿಷ ಸಿಮ್ಮಲ್ಲಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೋಬೋದು. ಇದು ಚಪಾತಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ.